ಲೇಬರ್ ಸ್ಕಾಲರ್ಶಿಪ್ನ ಅಪ್ಲೈ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಈ ವೆಬ್ಸೈಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗ ಕೆಳಗಡೆ ಬಂದರೆ ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಇದು ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಮತ್ತು ರಿಜಿಸ್ಟರ್ ಅಂತ ಕೊಟ್ಟಿದೆ. ರಿಜಿಸ್ಟರ್ ಮಾಡೋದು ಯಾವ ರೀತಿ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿ, ಇನ್ನೂ ಹೋಗಿ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈಗ ಲಾಗಿನ್ ಆಗ್ತಾಯಿದ್ದೀನಿ. ಇಮೇಲ್ ಐ ಡಿನೂ ಆಗ್ಬೋದು, ಮೊಬೈಲ್ ನಂಬರ್ ಕೊಟ್ಟು ಕೂಡ ಆಗ್ಬೋದು. ನಾನು ಇಮೇಲ್ ಐ ಡಿನ ಹಾಕ್ಕೊಂಡು ಪಾಸ್ವರ್ಡ್ ಕ್ರಿಯೇಟ್ ಮಾಡಿದಂಥ ಪಾಸ್ವರ್ಡ್ನ ಹಾಕ್ಕೊಂಡು ಅಲ್ಲಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕೊಡ್ತಾಯಿದ್ದೀನಿ. ಲಾಗಿನ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗುತ್ತೆ, ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಅಪ್ಲೈ ನೋ ಅಂತ ಅಂದ್ಬಿಟ್ಟು ಲಾಸ್ಟಲ್ಲಿ ಕಾಣ್ತಾ ಇದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಎಲ್ಲ ಆನ್ಲೈನ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಫಾರ್ಮ್ ಅಂತ ಅಂದ್ಬಿಟ್ಟು ಓಪನ್ ಆಗುತ್ತೆ. ಫಾರ್ಮ್ ಅಪ್ಲಿಕೇಶನ್ ಫಾರ್ಮು. ಇಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಫಸ್ಟು ಹೌದೇ ಹೆಸರು, ಸ್ಟೂಡೆಂಟ್ ಹೆಸರು, ಮೊಬೈಲ್ ನಂಬರು, ಜೆಂಡರು ಮತ್ತು ಫಾದರ್ ಮದರ್ ನೇಮ್ ಹಾಕ್ಕೊಂಡು ಅಡ್ರೆಸ್ನ ಫಿಲ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ಏನು ಇನ್ಸ್ಟಿಟ್ಯೂಟ್ ಇವಾಗ ಪ್ರೆಸೆಂಟ್ ಏನು ಓದ್ತಾ ಇರೋದು ಅದನ್ನ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ. ಯಾವ ಡಿಸ್ಟಿಕ್ಕು, ಯಾವ ತಾಲೂಕು, ಕಾಲೇಜ್ ಯಾವುದು, ಪಿನ್ ಕೋಡ್ ಯಾವುದು, ಮತ್ತು ಏನು ಗ್ರ್ಯಾಜುಯೇಷನ್ ಏನು ಮಾಡ್ತಾ ಇದೆ, ಗ್ರ್ಯಾಜುಯೇಷನ್ ಮಾಡ್ತಾ ಇದೆ, ಅದು ಯಾವ ಕೋರ್ಸ್ ಓದ್ತಾ ಇದೆ, ಮತ್ತು ಯಾವ ಕ್ಲಾಸ್, ಯಾವ ಸೆಮಿಸ್ಟರ್ ಓದ್ತಾ ಇದೆ ಅಂತ ಫಿಲ್ ಮಾಡಬೇಕಾಗತ್ತೆ. ಅದಾದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದು ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಾರ, SC ST ಸೇರಿದಾರ ಅಂದರೆ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ನ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಅವಶ್ಯಕತೆ ಇಲ್ಲ, ಜನರಲ್ ಆಗಿದೆ, ಅವಶ್ಯಕತೆ ಇಲ್ಲ. ಇಲ್ಲಿ OBC ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಕೇಳ್ತಾ ಇಲ್ಲ. ಇಲ್ಲಿ SC ST ಆಗಿದೆ, ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಬಂದರೆ ಇಲ್ಲಿ ಯಾವ ಕ್ಲಾಸ್, ಇವಾಗ ಲಾಸ್ಟ್ ಇಯರ್ ಏನು ಓದಿದಾರ ಪ್ರೀವಿಯಸ್ ಕ್ಲಾಸ್ ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಅದೇ ಪ್ರೀವಿಯಸ್ ಕ್ಲಾಸು ಮತ್ತು ಮಾರ್ಕ್ಸ್ ಎಷ್ಟು ತೊಗೊಂಡಿದೆ, ಮತ್ತು ಇಯರ್ ವೈಸ್ ತೊಗೊಂಡಿದೆ, ಇಲ್ಲ ಸೆಮಿಸ್ಟರ್ ವೈಸ್ ಇದೆಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಟೈಪ್ನ. ಅದಾದಮೇಲೆ ಫಾರ್ಮ್ ನಿಮ್ಮ ಮಾರ್ಕ್ಸ್ ಕಾರ್ಡ್ನ ಅಟ್ಯಾಚ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು PDF ಆಮೇಲೆ 500 KB ಒಳಗಡೆ ಇರಬೇಕಾಗತ್ತೆ. ಇದಾದಮೇಲೆ ನೆಕ್ಸ್ಟ್ ಬಂದರೆ ವಿದ್ಯಾರ್ಥಿ ಆಧಾರ್ ಕಾರ್ಡ್ನ ಹಾಕ್ಕೋಬೇಕಾಗುತ್ತೆ. ವಿದ್ಯಾರ್ಥಿ ಮತ್ತು ಫಾದರು ಮದರ್ ಆಧಾರ್ ಕಾರ್ಡ್ ಏನಿರುತ್ತಲ್ಲ, ಆಧಾರ್ ಕಾರ್ಡ್ ಆಧಾರ್ ನಂಬರ್ನ ಹಾಕ್ಕೊಂಡು ಅಪ್ಲೋಡ್ನ ಮಾಡಬೇಕಾಗತ್ತೆ. ಪೂರ್ತಿ ಅವ್ರ ಆಧಾರ್ ಕಾರ್ಡ್ ಡೀಟೇಲ್ನೆಲ್ಲ ಫಿಲ್ ಮಾಡಿ ಹಾಕ್ಕೋಬೇಕಾಗತ್ತೆ. ಅವ್ರ ತಂದೆ ತಾಯಿ ಏನೋ ಒಬ್ರು ಇಲ್ಲ ಅಂತಂದರೆ ಅದು ನಾಟ್ ಅವೈಲೇಬಲ್ ಅಂತ ಹಾಕಿ ಚೆಕ್ ಬಾಕ್ಸ್ ಇರುತ್ತಲ್ಲ, ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲ ಅಂದರೆ ಇದರ ಅಂತಂದರೆ ಯಾವುದು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ಬಿಡಿ, ಅವ್ರ ಆಧಾರ್ ನಂಬರ್ನ ಹಾಕ್ಕೊಂಡು ಅವ್ರ ಅಟ್ಯಾಚ್ ಕೊಡಿ ಅಂದರೆ ಅವ್ರ ಆಧಾರ್ ಕಾರ್ಡ್ನೆಲ್ಲ ಡೀಟೇಲ್ ಇಲ್ಲ ಇಲ್ಲಿ ಅಟ್ಯಾಚ್ ಕೊಡಬೇಕಾಗುತ್ತೆ. ಸ್ಕ್ಯಾನ್ ಮಾಡಿ ಅಪ್ಲೋಡ್ನ ಮಾಡಬೇಕಾಗುತ್ತೆ. ಅದಾದಮೇಲೆ ಬ್ಯಾಂಕ್ ಅಕೌಂಟು ಡೀಟೇಲ್ಸ್ನ ಹಾಕೊಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಪೇರೆಂಟ್ ಅಕೌಂಟ ಇಲ್ಲಾಂದರೆ ಸ್ಟೂಡೆಂಟ್ ಅಕೌಂಟ್ ಅಂತ ಕೇಳುತ್ತೆ. ಸ್ಟೂಡೆಂಟ್ ಅಕೌಂಟ್ ಇದ್ದರೆ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅವ್ರ ಅಕೌಂಟ್ ಹೋಲ್ಡರ್ ಹೆಸರನ್ನ ಹಾಕ್ಕೊಳ್ಳಿ, ಮತ್ತು ಬ್ಯಾಂಕ್ ಯಾವುದು, ಬ್ರಾಂಚ್ ಯಾವುದು, IFSC ಕೋಡು, ಅಕೌಂಟ್ ನಂಬರ್ನ ಹಾಕ್ಕೊಂಡು ಪಾಸ್ಬುಕ್ನ ಒಂದು ಅಪ್ಲೋಡ್ನ ಮಾಡಬೇಕಾಗುತ್ತೆ. ಪಾಸ್ಬುಕ್ ಏನಿದೆಯೋ ಅದನ್ನ ಅಪ್ಲೋಡ್ನ ಮಾಡಬೇಕಾಗುತ್ತೆ ಸ್ಕ್ಯಾನ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಬಂದರೆ ತಂದೆ ತಾಯಿ ವಿವರ ಅಂದರೆ ಯಾವುದು ಉದ್ಯಮ ಡೀಟೇಲ್ಸ್ನ ಹಾಕಬೇಕಾಗುತ್ತೆ, ಇಂಡಸ್ಟ್ರಿ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಯಾರು ವರ್ಕ್ ಮಾಡ್ತಾ ಇದ್ದಾರೆ, ತಾಯಿನ ತಂದೆನ ವರ್ಕ್ ಮಾಡ್ತಾರೆ ಕಂಪನಿಯಲ್ಲಕ್ಕೆ ಹಾಕಬೇಕಾಗುತ್ತೆ. ಅವ್ರ ಹೆಸರೇನು, ಮತ್ತು ಅವ್ರಿಗೆ ಏನಾಗಬೇಕಾಗುತ್ತೆ, ಮತ್ತು ಮಂತ್ಲಿ ಸ್ಯಾಲ್ರಿ ಎಷ್ಟಾಗೈತೆ, ಮತ್ತು ಯಾವ ಡಿಸ್ಟಿಕ್ಕು ಯಾವ ತಾಲೂಕು